ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಇವತ್ತು ದಬ್ದಬೆ ಫಾಲ್ಸಿಗೆ ಒನ್ ಡೇ ಟ್ರಿಪ್ ಸಲುವಾಗಿ ನಡೆದಿದ್ದೆವು. ಸೊ ಟೈಮ್ 10 ಗಂಟೆ ಆಗ್ಯದ. ಎದ್ರ ಸಲುವಾಗಿ ಅಂದ್ರೆ ಒಬ್ಬರು ಬರೋರು ತಡ ಮಾಡ್ಯಾರ, ಅವ್ರಿಗೆ ಮೀಟ್ ಬಸ್ತೀನಿ ಬರ್ರಿ. ಸೊ ಕಲಬುರ್ಗಿ ನಾವು ತಳ ಬಿಟ್ಟೆವು, ಹಾದ್ಯಾಗ ನಿಂದ್ರಿಸಿ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ಮೇಲೆ ಎಲ್ಲಿಗೆ ಹೋಗಬೇಕು ಅಂತೇಳಿ ಕನ್ಫ್ಯೂಷನ್ ಆಗ್ಲಿಕತ್ತಿತ್ತು. ರಘೋರ್ ಲೊಕೇಶನ್ ಹಾಕಿದ್ರು. ಸೀದಾ ಅವ್ರ ಫ್ರೆಂಡ್ ಮನೆಗೆ ಹೋದೇವಿ ಹೋಮ್ ಟೂರ್ ಮಾಡೋ ಸಲುವಾಗಿ. ಇವಾಗ ನಾನು ತೋರ್ಸೋ ಗಿಡ ಮನ್ಯಾಗ ಹಾವುಗಳು ಹೆಚ್ಚಿಗೆ ಬರಬಾರ್ದು ಅಂತೇಳಿ ಹಚ್ಚಿದ ಗಿಡ ಇದು. ಆ್ಯಂಡ್ ಮುಟ್ಟಿದರೆ ಮುನಿ ಎಲ್ಲ ಥರ ಗಿಡಗಳು ಇವ್ರು ಹಚ್ಚಿರು. ಯಾವ್ದು ಫ್ರೂಟ್ ಅಂದ್ರಿ? ಇವ್ರಿಗೆ ಫಸ್ಟ್ ತೋರ್ಸೋದು ಇವರೆಲ್ಲ ಇನ್ಸ್ಟ್ರಕ್ಷನ್ ಮಾಡ್ರು. ಪಾಪ ಅವರೆಲ್ಲ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ ಕೊಡೋದ್ರು ನಾವು ಕಾಮಿಡಿ ಮಾಡ್ಕೊತಾ ಇದ್ದೇವೆ ಅಲ್ಲಿ. ಸುಮ್ ನಗತ್ತಿದ್ದೇವಿ, ಪಾಪ ಅವ್ರು ಸೀರಿಯಸ್ ಆಗಿ ಹೇಳತ್ತಾರ. ಇವೆಲ್ಲ ದೇದ್ಗಳು ವಯಸ್ಸು ಇದೆಲ್ಲ ಮ್ಯೂಟ್ ಮಾಡ್ಬೇಕು, ಸಾಧ್ಯನೇ ಇಲ್ಲ ಇದು ಮಾಡಿ. ಸ್ಪೆಷಲ್ ಫ್ರೂಟ್ ಅಂತ ತಿಂದ್ರೆ ರೋಗ ರುಜಿನಗಳು ಏನೂ ಇರೋದಿಲ್ಲ. ಸೊ ತುಂಬ ಖುಷಿ ಆಯಿತು ಇದು ಎಲ್ಲ ನೋಡಿ, ನೇಚರ್ ವ್ಯೂ. ಆ್ಯಂಡ್ ಇನ್ನು ಮುಂದೆ ತೋರಿಸ್ತೀನಿ. ನನ್ನ ಲೈಫ್ನಾಗೆ ಫಸ್ಟ್ ಟೈಮ್ ಆ್ಯಪಲ್ ಗಿಡ ನೋಡಿದ್ದ, ಖುಷಿ ಆಯಿತು. ಆ್ಯಪಲ್ ಗಿಡ ನೋಡಿ, ಇದೇ ನೋಡ್ರಿ ಆ್ಯಪಲ್ ಗಿಡ. ಆ್ಯಂಡ್ ಬೇರೆ ಎಲ್ಲ ಗಿಡಗಳ್ನು ತೋರಿಸೋಗತ್ತಿರೋ ಅವ್ರು ಏನೇನು ಹಚ್ಚಾರ, ಏನೇನು ಸುದ್ದಿ ಅಂಥೇಳಿ. ಸೊ ಎಲ್ಲ ಥರ ಗಿಡಗಳು, ವೆರೈಟಿ ಗಿಡಗಳು ಹಚ್ಚಿರು. ಸೊ ಅಂಜೂರು ತೋರಿಸ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋದರು. ಬಟ್ ಒಂದು ಬೇಜಾರೇನಾಯಿತು ಅಂದರೆ ಎಲ್ಲ ಕಗ್ಗಿದ್ದೀವಿ, ಯಾವುದೂ ತಿನ್ನೋ ಟೈಪ್ ಹಣ್ಣು ಇರಲಿಲ್ಲ. ನೆಲ್ಲಿಕಾಯಿ ಒಂದು ಬಿಟ್ಟರೆ ಅಲ್ಲಿ ಏನೂ ತಿನ್ನೋದಿರಲಿಲ್ಲ. ಆದ್ರೂ ಜೀವ ಕೇಳಲಿಲ್ಲ. ನಮ್ಮ ಮಂದಿ ಸೋಮಿರ್ತೀವಿ, ಕಾಯಿ ಕಂಡು ಅಂದ್ರೆ ಕದ್ದಿರೆ ಕಡ್ಕೊಂಡು ತಿನ್ನೋ ಕಾಯೇಶ್ ನಮ್ಮದು. ಇಲ್ಲಿ ನೋಡ್ರಿ ಹೆಂಗೆ ಕಡಿಯುತ್ತಾ ನೀವು ಕದ್ದಿ. ಕಡ್ದಂದ್ರೆ ಇಜ್ಜತ್ ಉಳಿತದ ನೋಡ ವ್ಲಾಗ್ನಾಗ. ಯಾವಾಗ ನೆಲ್ಲಿಕಾಯಿ ತೆಳಗ್ ಬೀಳ್ತಾವ, ಯಾವಾಗ ಪಟ್ಟನೆ ತೊಗೊಂತಿಲ್ಲಿ ಅಂತೇಳಿ ಹೆಂಗೆ ಫುಲ್ ರೆಡಿಯಾಗಿ ಹೆಂಗೆ ನಿಂತ ನೋಡ್ರಿ. ಏನು ಅವನೇ ಕಡಿಗತ್ತಾನ ಮ್ಯಾಲೆ ಅಂದಂಗೆ. ಎಷ್ಟು ಹರ ಸಾಹಸ ನಡೆದ ನೋಡಿ ಇವ್ರದ್ದು ನೆಲ್ಲಿಕಾಯಿ ಕಡಿಕ. ಸ್ವಲ್ಪ ನೀರಾಗ್ತದ್ರಿ, ಚೆನ್ನಾಗಿದ್ರಿ. ಮತ್ತೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ಮೇಲೆ ಫೈನಲಿ ನನಗೆ 2 ನೆಲ್ಲಿಕಾಯಿ ಸಿಕ್ಕು. ತಿನ್ಕೊತ ಮತ್ತೊಂದು ರೌಂಡ್ ಹೋಮ್ ಟೂರ್ ಹೊಡ್ತಾರಾಯ್ತು ಅಂತೇಳಿ ಮತ್ತೆ ರೌಂಡ್ ಹಾಕೊಂಡು ಬಂದೆ. ತಿಂಡಿ ಪೋತೆ ನಂಗೊಂದು ಕೊಡು. ಆಯಿತು, ಇಲ್ಲಿಂದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದಬ್ದಬೆ ಫಾಲ್ಸಿಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ದಬ್ದಬೆ ಫಾಲ್ಸಿಗೆ ನಿಮ್ಮ ಹಾದ್ಯಾಗ ನಮ್ಗಲ್ಲಿ ಒಂದು ಉಡ ಸಿಕ್ತು, ಉಡದ್ ಮರಿ ಸಿಕ್ತು. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡತ್ತಿರೋ ಅಷ್ಟು ಜನ. ನಮ್ಮ ಅಂಬರೀಶ್ ಅವರು ಅದನ್ನ ಹಲ್ಲಿ ಅಂತ ಅನ್ಕೊಂಡಿದ್ರು. ತುಂಬಾ ಜನ ಆ ಕಡೆ ಹೋಗ್ಬೇಡ್ರಿ ಬಂದಾಗ್ಯದ ಅಂತ ಹೇಳಿದ್ರು, ಒಂದಷ್ಟು ಜನ ಇಲ್ಲ ಹೋಗ್ರಿ ಅಂತ ಹೇಳಿದ್ರು. ಸೊ ಏನೇ ಆಗ್ಲಿ ಹೋಗ್ಬೇಕು ಅಂತ ಹೋದ್ವಿ. ಈ ಕೊಡು. ಈಗ ಹೊಲತ್ತೀವಿ ಅಲ್ಲಿ ಹೊಲತ್ತೀವಿ ಅಂದ್ರೆ ನಮಗೆ ಸೌಂಡ್ ಕೆಳಗೆ ಅನಿಸ್ಕೊಂಡು ಅನಿಸ್ತು. ದಬ್ಬಿ ಫಾಲ್ಸ್ ಅಂತೇಳಿ ಇಲ್ಲಿ ಯಾರ್ಯಾರು ಅಡ್ರೆಸ್ ಕೇಳಿವಿ ಅವ್ರೆಲ್ಲರೂ ನಮಗೆ ದೂರ್ಲಿಂದ ನೋಡ್ರಿ ಒಳಗೆ ಹೋಗ್ಬೇಡ್ರಿ ಅಂತಂದ್ರೆ, ಯಾಕಂದ್ರೆ ಏನೋ ಹೊಲಕ್ಕೆ ಬರ್ತಾವ. ಅಪ್ಪ ಏನ್ ಡೇಂಜರ್ ಅದ ರೂಟ್ ನೋಡ್ರಿ, ಅಂಜಿಕೆ ಬರಂಗದ. ಒಳಗೆ ಯಾರು ಹರ ಕಾಯ್ಕೊಂಡು ಕುಂತಾರ ಅಂದಂಗ. ಹಿಡಿ ಪಾಪ ಬಿತ್ತು ಬಾರ. ಬಿಲ್ಲು ಏಳುವಿನ ನಡುವೆ ಮತ್ತೆ ನಮ್ಮ ಪ್ರಯಾಣ ಮುಂದುವರಿತು. ರೂಟ್ ತಪ್ಪಾಗಿರೋದ್ರಿಂದ ಮತ್ತೆ ನಾವು ರಿಟರ್ನ್ ಬರಬೇಕಾಯ್ತು ಅಲ್ಲಿಂದ. ರಿಟರ್ನ್ ಬರಾಗ ಮತ್ತೆ ಕಾಲ್ ಜಾರಿತ್ತು. ವಿಡಿಯೋದಾಗ ಕಾಣಬಾರ್ದು ಅವ್ ಬಿದ್ದಿದ್ದಂತೇಳಿ ಸ್ಟಿಫಾಗಿ ನಿಂತೀನಿ ಫುಲ್ ಗುರು. ಫೈನಲಿ ದಬ್ದಬೆ ಫಾಲ್ಸಿಗೆ ಬಂದೀವಿ. ಸೊ ನಾನು ಹೇಳೋಕ್ಕಿಂತ ಮೊದಲು ನೀವೇ ಆ ಸೌಂಡನ್ನ ಕೇಳಿ ಖುಷಿ ಪಡಿ.
ಕಲಬುರ್ಗಿ ಸರೌಂಡಿಂಗ್ದಾಗ ಇದ್ದಿರ್ದಾಗ್ರೆ ಟ್ರೆಕ್ಕಿಂಗ್ ಮಾಡೋದು ಯಾರಿಗ್ರೆ ಖಾಯಶಿತ್ತು ಅಂತಂದ್ರೆ ದಬ್ಬೆ ಫಾಲ್ಸಿಗೆ ಬರ್ರಿ. ಐ ಹೋಪ್ ನಿಮ್ಗೆಲ್ರಿಗೂ ಇದು ಲೊಕೇಶನ್ ಇಷ್ಟ ಆಗ್ತದೆ ಅಂತ. ಬಟ್ ದಯವಿಟ್ಟು ಯಾರು ಸಿಂಗಲ್ ಅಥವಾ ಪೇರ್ ಬರಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್ ಜೊತೆಗೆ ಮೆಂಬರ್ಸ್ ಆದ್ರೆ ಇಲ್ಲಿ ಬರ್ಬೇಕು. ಯಾಕಂದ್ರೆ ಎಲ್ಲ ಹಳ್ಳಿ ವಾತಾವರಣ ಇರೋದ್ರಿಂದ ಒಳಗಡೆ ಹುಡುಗರು ಅಥವಾ ಕಾಡ್ ಪ್ರಾಣಿಗಳು ಬರೋ ಚಾನ್ಸಸ್ ಇರ್ತದೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಟೀಮ್ ಜೊತೆಗೆ ಆದಷ್ಟು ಟೀಮ್ ಜೊತೆಗೆ ಬನ್ನಿ ಅಂತ ರೆಫರ್ ಮಾಡ್ತೀನಿ. ಸೋ ಬ್ಯೂಟಿಫುಲ್ ವ್ಯೂ. ಇದು ನೋಡ್ಬೇಕಂದ್ರೆ ನಾವು ಎಲ್ಲಿ ಕಲಬುರ್ಗಿ ಸರೌಂಡಿಂಗ್ ಇದ್ದೀವಿ ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಸ್ತ್ ಅದ ಇದು ವ್ಯೂ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅಂಬರೀಷ್ ಅವರು. ಯಾಕಂದ್ರೆ ಫುಲ್ ಸಣ್ಣದ ವೇ ಅದ ಇಲ್ಲಿ ಬರೋಕ ಆ್ಯಂಡ್ ಹಿಲ್ ಸ್ಟೇಷನ್ ಇರೋದ್ರಲ್ಲಿಂದ ಟಯರ್ಡ್ ಆಗೋದಂತೂ ಸಹಜ ಆಗ್ಬಿಟ್ಟದ. ನಮ್ಮದು ಫ್ರೆಂಡ್ಸ್ಗಳಿಗೆಲ್ಲ ನಾ ಹಿಂದೆ ಬಿದ್ದಿದ್ದಕ್ಕೆ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕೆ ವೀಣಾ ಅಂತ ಕರೀತಿದೆ. ಸೊ ಹೇಳಲ್ಲ ಅವಾಗೆ ಲೊಕೇಶನ್ ಸ್ವಲ್ಪ ಡೇಂಜರ್ ಇದೆ ಅಂತ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಗವಿಸಿದ್ದೇಶ್ವರ ಟೆಂಪಲ್ಗೆ. ಯಾಕ ಜಾಸ್ತಿ ಇರಲಿಲ್ಲ. ಕ್ಯಾಮ್ರಾ ಒಂದು ಕಡೆ ಹೊಂಟದಂತೇಳಿ ಪೋಸ್ ಕೊಡ್ತಾನೆ ನೋಡ. ಆ್ಯಂಡ್ ಈ ಗುಡಿ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಮ್ಯಾಲಿಂದ ನೀರು ಸುರಿತಾವ, ಎಲ್ಲಿಂದ ಬರ್ತಾವ ನೀರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಆ್ಯಂಡ್ ಕೆಳಗೆ ಗವಿ ಅದ, ಗವಿ ಒಳಗೆ ಶಿವನ ಲಿಂಗ ಅದ. ಅಲ್ಲಿ ನೀರಿಂದ ಕೆಳಗಡೆ ಹೋಗಿ ನಾವು ಶಿವನ ದರ್ಶನ ಮಾಡ್ಬೇಕು ಗವಿ ಒಳಗೆ ಹೋಗಿ. ಸೊ ನೋಡೋಕೆ ಭಾಳ ಅಂದ್ರೆ ಭಾಳ ಚಂದ ಇತ್ತು ಲೊಕೇಶನ್. ಬಟ್ ನೀರಂದ್ರೆ ಅಂಜಿಕೆ ಇರೋದ್ರಲ್ಲಿಂದ ನಾ ಹೋಗಲಿಲ್ಲ. ಎಲ್ಲ ಫ್ರೆಂಡ್ಸ್ಗಳು ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರು. ಆ್ಯಂಡ್ ಪಾಪ ಇಲ್ಲಿ ನೋಡ್ರಿ ಇವ ಲೋಡ್ ತೋಯಿಸ್ಕೊಂಡು ಹೆಂಗೆ ನಿಂತಾನಂತ. ಅವನ ಮುಖಾರೇ ನನಗೆ ನೋಡೋಕ್ಕಾಗಲ್ಲ ನಮ್ಮ ತಮ್ಮಂದು ಶಿವ. ಅದಾದ್ಮೇಲೆ ಎಲ್ಲರೂ ನೀರಾಗ ಹೋಗಿ ಬರೋದು ನೋಡಿ ನನಗೆ ಹೆಂಗದ ಒಳಗೆ ಶಿವನ ದರ್ಶನ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಆಯಿತು. ಸೊ ಧೈರ್ಯ ಗಟ್ಟಿ ಮಾಡಿ ನಾನು ಹೋದ ಹಾಗೆ ನೀರೊಳಗೆ. ಸೊ ಏನೋ ಅಂಜಿಕೆ ಬರೋಂಗೇನೂ ಇಲ್ಲ. ಆ್ಯಸ್ ಯಾರು ಕೂಡ ಹೋಗ್ಬೋದು, ಸಣ್ಣ ಸಣ್ಣ ಮಕ್ಕಳು ಹೋಗಿ ಬರ್ತಾರೆ. ಸೊ ಅಂಜಿಕೆ ಬರೋಂಗೇನಿಲ್ಲ. ಆಶೀರ್ವಾದ ಸಿಕ್ತು. ಆ ಶಿವನ ದರ್ಶನ ಜೊತೆಗೆ ನಮ್ಮ ಟ್ರಿಪ್ ಎಂಡ್ ಆಯಿತು. ಸೊ ಅದಾದಮೇಲೆ ಎಲ್ಲರೂ ಹೊರಟ್ವಿ ಅಲ್ಲಿಂದ. ಸೊ ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ.